ಅಮ್ಮ, ಈ ಮಾತ್ರೆ ಬೆಳಿಗ್ಗೆ ಒಂದು ಸಂಜೆ ಒಂದು ತಗೋ. ಇದು ಸಂಜೆ ಮಾತ್ರ. ಇದು ನುಂಗಿದ ಮೇಲೆ ಕಷಾಯ ಕುಡಿಯೋದು ಮರಿಬೇಡ. ಈ ಟಾನಿಕ್ಕು ಬೆಳಿಗ್ಗೆ ಒಂದು ಚಮಚ, ರಾತ್ರಿ ಒಂದು ಚಮಚ. ಕೇಳಿಸ್ತಿದ್ಯಾ? ಚಂದು, ರೇಗಿಸ್ಬೇಡ. ಆಡಿದ್ದನ್ನೇ ಎಷ್ಟು ಸಲ ಪದೇ ಪದೇ ಆಡ್ತೀಯ ನೀನು. ನಾನು ನಿನಗೆ ಮಗಳ, ನೀನು ನನಗೆ ಮಗನ? 5ನೇ ಸಲ ನೀನು ಇದು ಹೇಳ್ತಾ ಇರೋದು. ಮೊದಲು ಹೋಗಿ ಹೊರಡಕ್ಕೆ ರೆಡಿ ಆಗು. ಅಮ್ಮ, ನನ್ನ ಯೋಚನೆ ಬಿಡು. ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇದು ಚಂದು, ನನ್ಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಅತಿ ಆಡ್ಬೇಡ. ಸದಾ ಅತಿ ಆಡೋದು ನೀನು, ಡಾಕ್ಟರ್ ಹತ್ರ ಉಗಿಸ್ಕೊಳ್ಳೋದು ನಾನು. ಅದ್ ನಿನಗೆ ಗೊತ್ತಾ? ಅರ್ಧ ರಾತ್ರಿಲಿ ನನಗೆ ಹೇಳ್ದೆ ಯಾಕೆ ಹೊರಗಡೆ ಹೋದೆ? ಅತಿ ನಿಂದಾಯ್ತು, ನನಗೆ ಹೇಳ್ತೀಯ? ಓಕೆ, ನಾನು ನಿನ್ನ ಮೇಲೆ ರೇಗಲ್ಲ, ನೀನು ನನ್ನ ಮೇಲೆ ರೇಗಬೇಡ. ಓಕೆನಾ? ನಾವು ಪ್ಲೀಸ್ ಗೋ ಆ್ಯಂಡ್ ಗೆಟ್ ರೆಡಿ. ಹೋಗು ಹೋಗು ಅಂತೀಯಲ್ಲಮ್ಮ. ಇಂಥ ಪರಿಸ್ಥಿತಿಲಿ ನೀನನ್ನು ಬಿಟ್ಟು ಎಲ್ಲಿಗೆ ಹೋಗ್ಲಿ? ನಿನ್ನನ್ನು ಯಾರು ನೋಡ್ಕೋತಾರ? ಗೊಂಬೆ. ನಿನ್ನ ತಾಯಿನ ನನ್ನ ಮಗಳು ನೋಡ್ಕೋತಾಳೆ, ಅಂದ್ರೆ ಸೊಸೆ ಅತ್ತೆನ ನೋಡ್ಕೋತಾಳೆ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ ಚಂದನ್? ನಾವೆಲ್ಲ ಇಲ್ವಾ? ಮಾವ, ನಾವೆಲ್ಲ ಒಟ್ಟಿಗಿದ್ದು ಅಮ್ಮಂಗೆ ಈ ರೀತಿ ಆಗಿದೆ ಅಂದಮೇಲೆ ಅಮ್ಮನ್ನ ಬಿಟ್ಟು ಹೋಗೋಕೆ ಭಯ ಆಗ್ತಿದೆ ನನಗೆ. ಚಂದು, ನಾನಿರುವಾಗ ಭಯ ಯಾಕೆ? ಕೆಲವು ಸಲ ನಾವು ಅನ್ಕೊಳ್ದಿರೋದೆಲ್ಲ ಆಗೋಗತ್ತೆ. ನಾನು ಬಂದಿದ್ದೀನಿ, ನಿನ್ನ ಜಾಗದಲ್ಲಿ ಇರೋದಕ್ಕೆ ನಾನು ಬಂದಿದ್ದೀನಿ. ನೀವಮ್ಮನ, ನಮ್ಮ ಅತ್ತೆನ ನಾನು ಚೆನ್ನಾಗಿ ನೋಡ್ಕೋತೀನಿ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಶ್ರುತಿ, ಥ್ಯಾಂಕ್ ಯು ಮಗಳೇ. ನಾನು ಮಾತು ಕಲಿಸಿದ ಮಗ ನನ್ನ ಮಾತನ್ನ ನನಗೆ ಆಡಿ ನನ್ನ ಬಾಯಿ ಮುಚ್ಚಿಸ್ತಾ ಇದ್ದಾನೆ. ಶ್ರುತಿ, ಸದ್ಯ ನೀ ಬಂದಿಯಲ್ಲ, ಈಗ ಯಾವ ಆತಂಕನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಈಗ ಅತ್ತೆ ಸೊಸೆ ನೀವೇನು ಹೇಳ್ತೀರೋ ಅದನ್ನ ನಾನು ಕೇಳ್ತೀನಿ. ಶ್ರುತಿ, ಮೊದಲು ನೀನು ನಿನ್ನ ಬಾವಿ ಗಂಡಂಗೆ ಡೆಲ್ಲಿಗೆ ಹೋಗಕ್ಕೆ ರೆಡಿ ಆಗೋದಕ್ಕೆ ಹೇಳಮ್ಮ. ಚಂದನ್, ಹೋಗಿ ರೆಡಿಯಾಗಿ. 1 ನಿಮಿಷನೂ ಯೋಚನೆ ಮಾಡಬೇಡ. ನನ್ನ ಮಗಳು ನಿನಗಿಂತ ಚೆನ್ನಾಗಿ ನಿನ್ನ ತಾಯಿನ ನೋಡ್ಕೋತಾಳೆ. ಐ ಪ್ರಾಮಿಸ್ ಫಾರ್ ದ್ಯಾಟ್. ಸರಿ ಮಾವ, ಈಗ ನೆಮ್ಮದಿಯಿಂದ ಹೋಗ್ತೀನಿ. ಮೇಡಮ್, ಕೊಲೆ ಮಾಡೋದು ಎಷ್ಟು ದೊಡ್ಡ ಅಪರಾಧನೋ ಹಾಗೆ ಕೊಲೆಗೆ ಸಹಾಯ ಮಾಡೋದು ದೊಡ್ಡ ಅಪರಾಧನೇ. ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಸಾಯೋ ತನಕ ಜೈಲು, ಜೀವ ಹೋಗೋ ತನಕ ನೇಣು. ಗೊತ್ತು ತಾನೆ? ನೀನು ನನಗೆ ಕಾನೂನು ಹೇಳ್ಕೊಡಕ್ ಬರ್ತೀಯಾ? ತಪ್ಪು ಮಾಡೋಕ್ಕೂ ಮೊದಲೇ ಮುನ್ನೆಚ್ಚರಿಕೆಯಿಂದ ಮಾಡ್ಬೇಕು ಮೇಡಮ್. ತಪ್ಪು ಮಾಡಿ ಸಿಕ್ಕಾಕೊಳ್ಳೋದು ಬುದ್ಧಿವಂತನ ಅಲ್ಲ. ಯಾವುದೇ ಕಾರಣಕ್ಕೂ ಇದನ್ನ ನಾನು ತಂದ್ಕೊಟ್ಟೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನೀನು ನನ್ನನ್ನ ಅವಿವೇಕಿ ಅನ್ಕೊಂಡಿದ್ಯಾ? ಈ ಸ್ಪ್ರೇನ ಎಲ್ಲಿಂದ ತಗೊಂಡ್ ಬಂದೆ? ಇದಕ್ ಬಿಲ್ ಇದೆಯಾ? ನಾನು ಇದನ್ನ ಕಾರ್ಕಳ ಮೆಡಿಕಲ್ ಶಾಪಲ್ಲಿ ತಗೊಂಡೆ. ಬಿಲ್ ಹಾಕ್ಸಿಲ್ಲ. ಒಂದೇ ಒಂದ್ಸಲ ಇನ್ಹೇಲ್ ಮಾಡಿದ್ರೆ ಸಾಕು ಮೇಡಮ್. 2 ನಿಮಿಷ 14 ಸೆಕೆಂಡಲ್ಲಿ ಜೀವ ಹೋಗುತ್ತೆ. ಅಷ್ಟು ಕಡು ವಿಷಯ ಇದು. ಇದನ್ನ ರೀಪ್ಲೇಸ್ ಮಾಡಿದ್ರೆ ಸಾಕು. ಆದ್ರೆ ರೀಪ್ಲೇಸ್ ಮಾಡೋಕ್ಕೂ ಮುಂಚೆ ತುಂಬಾ ಹುಷಾರಾಗಿರ್ಬೇಕು ಮೇಡಮ್. ಫಿಂಗರ್ ಪ್ರಿಂಟ್ಸ್ ಬೀಳ್ದಾರೆ ನೋಡ್ಕೋಬೇಕು. ನೋಡು, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಆದ್ರೆ ಈ ಸ್ಪ್ರೇನ ನೀನ್ ನನಗ್ ತಂದ್ಕೊಟ್ಟೆ ಅಂತ ಏನಾದ್ರೂ ನೀನು ಹೊರಗಡೆ ಬಹಿರಂಗ ಪಡಿಸಿದ್ರೆ ನಿನ್ನ ಜೀವನ ರಣರಂಗ ಆಗೋಗುತ್ತೆ. ಹುಷಾರ್. ಮೇಡಮ್, ಈ ಸತ್ಯ ಸಾಯೋ ತನಕ ಶಾಶ್ವತವಾಗಿ ನನ್ನ ಜೊತೆ ಇರುತ್ತೆ, ನನ್ನ ಜೊತೆನೆ ಸಮಾಧಿ ಆಗುತ್ತೆ ಮೇಡಮ್. ನಿನ್ನ ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತೆ. ನೀನೇನು ಹೊರಡು. ಬೆಳಗ್ಗೆ ರಾತ್ರಿ, ಇದು ಬರೀ ಮಧ್ಯಾಹ್ನ. ಗುಡ್. ಅದಾದ್ಮೇಲೆ ಕಷಾಯನೂ ಕೊಡ್ಬೇಕು, ನೆನಪಿದೆ ತಾನೆ? ಹೂನಪ್ಪ. ಮತ್ತೆ ಬೆಳಿಗ್ಗೆ ಇದು ಬೆಳಗ್ಗೆ ರಾತ್ರಿ ಒಂದೊಂದು ಚಮಚ. ಗುಡ್ ಗುಡ್. ಕನ್ಫ್ಯೂಸ್ ಆಗ್ಬೇಡ. ಚಂದು, ನೀನ್ ಹೇಳ್ದಷ್ಟು ನಾನು ಕನ್ಫ್ಯೂಸ್ ಆಗ್ತೀನಿ ಕಣೋ. ನಾನೇನ್ ಚಿಕ್ಕ ಹುಡುಗಿನ ಮರ್ತೋಗೋದಿಕ್ಕೆ? ಸರಿ ಸರಿ. ಚಂದು,
ಈಗ ನೀನ್ ಹೋಗಿ ರೆಡಿ ಆಗ್ತೀಯೋ ಇಲ್ವೋ? ಯಾಕೆ ಹೇಳಿದ್ದೆ ಹೇಳಿ ಹೇಳಿ ಅವಳು ಪ್ರಾಣ ತಿಂತ ಇದೆಯೋ? ನೀವಿಬ್ರು ಅತ್ತೆ ಸೊಸೆ ಏನಾದರೂ ಮಾಡ್ಕೊಳ್ಳಿ, ಆದರೆ ಜಗಳ ಆಡಬೇಡಿ. ಶ್ರುತಿ, ಅಮ್ಮ ನಿನ್ನ ಜವಾಬ್ದಾರಿ. ನಿನ್ನ ನಂಬ್ಕೊಂಡು ನಿನ್ನ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೊ. ಓಕೆ? ಬೋತ್ ಆಫ್ ಯು ಟೇಕ್ ಕೇರ್. ಗೊಂಬೆ ಮೈಯಲ್ಲಿ ಹರಿತಾ ಇರೋದು ಈ ಕಲ್ಪನಾಳ ರಕ್ತ. ಅದನ್ನ ಮರಿಬೇಡ. ದ್ವೇಷನ ಯಾರು ಬೇಕಾದರೂ ಮರಿಬಹುದು, ಆದರೆ ರಕ್ತ ಯಾವತ್ತೂ ದ್ವೇಷನ ಮರೆಯೋದಿಲ್ಲ. ನನ್ನ ಮಗಳು ನರನಾಡಿಗಳಲ್ಲಿ ಹರಿತಾ ಇರೋ ರಕ್ತಕ್ಕೆ ನನ್ನ ದ್ವೇಷದ ನೆನಪಿದೆ. ನನ್ನ ಗೊಂಬೆಗೆ ಪಾಠ ಕಲಿಸಿದವಳು ನಾನು. ನನ್ನ ಗೊಂಬೆ ಚೆನ್ನಾಗೆ ಪಾಠ ಕಲ್ತಿದ್ದಾಳೆ. ಅತ್ತೆ, ಇನ್ಮೇಲೆ ಚಂದು ಬರೋವರೆಗೂ ನಾನು ಹೇಳ್ದಾಗ ನೀವು ಕೇಳಬೇಕು. ಚಂದು ಬರೋವರ್ಗೆ ಯಾಕೆ ಮಗಳೇ? ಅವನು ಬಂದ್ಮೇಲೂ ನೀನು ಹೇಳ್ದಾಗೆ ಕೇಳ್ತೀನಿ. ಕುಡಿಯೋದಕ್ಕೆ ಏನಾದರೂ ಬೇಕಾ? ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕಷಾಯ ಕುಡಿತೀನಿ. ಅತ್ತೆ, ನಾನು ಇಲ್ಲೇ ಇರ್ತೀನಿ. ಏನಾದರೂ ಬೇಕಿದ್ರೆ ಕರೀರಿ. ಹುಷಾರು. ಹೈ ಅಕ್ಕ. ಹಲೋ ಅಕ್ಕ, ಏನ್ ಮಾಡ್ತಾ ಇದ್ಯಾ? ಎಲ್ಲಿದ್ಯಾ? ನಾನು ಚೆನ್ನಾಗಿದ್ದೀನಿ ಚಿನ್ನು. ಅಡುಗೆ ಮನೇಲಿ ಇದ್ದೀನಿ. ಕಷಾಯ ಮಾಡಬೇಕು. ಕಷಾಯನಾ? ಅದ್ಯಾವ ದೊಡ್ಡ ವಿಷಯ ಅಂತ? ನಿನಗೆ ದೊಡ್ಡ ವಿಷಯ ಅಲ್ಲ ಚಿನ್ನು, ಆದ್ರೆ ನನ್ನ ಕತೆ ಹೇಳು. ನಮ್ಮತ್ತೆ ಬೇಡ ಅಂತ ಹೇಳಿದ್ರು, ನಾನೇ ಮಾಡ್ಕೊಂಡು ಬರ್ತೀನಿ ಅಂತ ಜಂಬ ಕಚ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅಷ್ಟೇ ತಾನೇ, ನಾನು ಹೇಳ್ತೀನಿ. ಈಗ ನಾನು ಹೇಳೋದನ್ನೆಲ್ಲ ಒಂದ್ ಕಡೆ ಎತ್ತಿಟ್ಕೊ. ಹೇಳು ಚಿನ್ನು. ಮೊದಲು ಒಂದು ಚಮಚ ಧನಿಯಾ ಪುಡಿ ಎತ್ತಿಟ್ಕೊ. ಧನಿಯಾ ಪುಡಿನಾ? ಸಿಕ್ತು, ಹೇಳು. ಆಮೇಲೆ ಅರ್ಧ ಚಮಚ ಜೀರಿಗೆ. ಹಾ, ಇಲ್ಲೇ ಇದೆ, ಹೇಳು. ಈಗ 1/4 ಚಮಚ ಮೆಣಸು ಎತ್ತಿಟ್ಕೊ. ಜೊತೆಗೆ ಸ್ವಲ್ಪ ಬೆಲ್ಲನೂ ಎತ್ತಿಟ್ಕೊ. ಮೆಣಸು? ಸಿಕ್ತು. ಬೆಲ್ಲ ಅಲ್ಲ? ಇಲ್ಲ ಇದೆ. ಆಮೇಲೆ ಈಗ ಧನಿಯಾ ಪುಡಿ 1 ಚಮಚ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಮೆಣಸು. ಚಿನ್ನು, ಅರ್ಧ ಚಮಚ ಅಂದ್ರೆ ಗೊತ್ತು, ಅದ್ರಲ್ಲಿ ಅರ್ಧ ಚಮಚ ಅಂದ್ರೆ ಏನೇ? 1/4 ಚಮಚ ಅಂತಕ್ಕ. ಜೀರಿಗೆ ಮೆಣಸನ್ನ ಪುಡಿ ಮಾಡು, ತುಂಬಾ ನುಣ್ಣಗ್ ಬೇಡ, ಆಯ್ತಾ? ಓಕೆ. ಈಗ 1 ಲೋಟ ನೀರಿಡು. ಎಲ್ಲಿಡ್ಲಿ? ನನ್ ತಲೆ ಮೇಲಿಡು. ಚಿನ್ನು. ಅಯ್ಯೋ ಅಕ್ಕ, 1 ಪಾತ್ರೆಯಲ್ಲಿ 1 ಲೋಟ ನೀರು ಉಯ್ದಿ ಒಲೆ ಹಚ್ಚಿ ಒಲೆ ಮೇಲಿಡು. ನೀರ್ ಕುದಿಯಕ್ಕೆ ಶುರು ಆದಾಗ ಈ ಪುಡಿನೆಲ್ಲ ಅದ್ರೊಳಗೆ ಹಾಕು. 1 ಸ್ವಲ್ಪ ಹೊತ್ತು ಬಿಟ್ಟು ಒಂದ್ ಸ್ವಲ್ಪ ಬೆಲ್ಲ ಹಾಕು. 1 ಲೋಟ ನೀರು ಅರ್ಧ ಲೋಟ ಆಗೋ ತನಕ ಕುದಿಸು. ಆಮೇಲೆ ನಿನ್ ಕಷಾಯ ರೆಡಿ. ಅಯ್ಯೋ, ಅಷ್ಟೇನಾ? ನಾನ್ ಕಷಾಯ ಮಾಡೋದು ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಈಗ ನೋಡು, ಪ್ರಪಂಚದಲ್ಲಿ ಯಾರು ಇಷ್ಟು ರುಚಿಯಾಗಿ ಕಷಾಯ ಮಾಡಿರ್ಬಾರ್ದು, ಹಾಗೆ ಮಾಡ್ತೀನಿ. ಚಿನ್ನು, ನಿನಗೂ ಟೇಸ್ಟ್ ಕಳ್ಸ್ಲಾ? ಅಕ್ಕ, ನೀನ್ ಅಡ್ಗೆ ಮನೇಲಿ ಇದ್ದಾಗೆಲ್ಲ ಏನಾದ್ರೂ ಎಡವಟ್ ಮಾಡ್ಕೊಳ್ತಾ ಇರ್ತೀಯ, ಜೋಪಾನ, ಸರಿನಾ? ಚಿನ್ನು, ಹುಷಾರಾಗಿರ್ತೀನಿ. ಡೋಂಟ್ ವರಿ. ಓಕೆ? ಓಕೆ ಅಕ್ಕ, ಬಾಯ್. ಬಾಯ್. ಎಲ್ಲೋ ಅನ್ನ ಸಿದೋಗ್ತಿರೋ ವಾಸನೆ ಬರ್ತಾ ಇದೆಯಲ್ಲ. ಅಯ್ಯೋ, ನಾನೇ ಇಟ್ಟಿರೋದು. ತಮ್ಮಯ್ಯ, ತಮ್ಮಯ್ಯ, ಬಿರ್ನ್ ಬಾರ್ಲಾ. ಹಿಂಗಲ್ಲ ಮಾಡದ್ ನೀನು. ಎಲ್ಲರೂ ಹೋಗಮ್ಮ, ಅದ್ರ ತಡ ಮಾಡ್ಬಿಡ್ತೀಯಲ್ಲ ನೀನು. ಸೂರ್ಯ ಮುಳುಗೋತ್ತಿಗೆ ವಾಪಸ್ ಬರ್ಬೇಕು. ಬಾ, ಬಿರ್ನ್ ಹೋಗಿ ಬಂದ್ಬಿಡಮ್ಮ. ಈಗಾಗಲೇ ತಡ ಆಗದೆ, ನಡಿ ಹೋಗು. ಚಿಕ್ಕಪ್ಪ, ಅವರಿಬ್ರು ಸಂಜೆ ತಕ್ಕ ಬರಲ್ವಂತೆ. ನಮಗೂ ಅದೇ ಅಲ್ವಲ್ಲ ಬೇಕಾಗಿದ್ದು. ಗಿರಿ, ಒಂದು ಕೆಲಸ ಮಾಡು, ನೀನು ಒಳಗೆ ಹೋಗಿ ಆ ಬಣ್ಣದ ಬಟ್ಟೆ ಐತೆ ಅಂತ ಹುಡುಕು. ನಾನು ಇಲ್ಲೇ ಬಾಗ್ಲಾಗ ನಿಂತ್ಕೊಂಡಿರ್ತೀನಿ. ಯಾರಾದ್ರೂ ಬಂದ್ರೆ ಗಿರಿ ಅಂತ ಕರಿತೀನಿ. ಬಂದೆ ಚಿಕ್ಕಪ್ಪ ಅಂತ ಓಡ್ ಬಂದ್ಬಿಡು.
ಏನು ಸರಿ ಚಿಕ್ಕಪ್ಪ. ಹೋಗು ಹೋಗು. ಲೇ ಗಿರಿ, ಬ್ಯಾಡ ಬಂದ್ಬಿಡ್ಲಾ? ಏನ್ ತಗ ಚಿಕ್ಕಪ್ಪ? ಗಿರಿ ಈಗ ಬೇಡ, ಮತ್ ಹುಡ್ಕಮ್ಮ ಬಾ. ಕಾವೇರಿ, ನೀನು ಒಬ್ಳು ಫ್ರೆಂಡೇನೆ. ನಿಜವಾಗ್ಲೂ ನೀನು ನನ್ನ ಫ್ರೆಂಡ್ ಆಗಿದ್ರೆ ಎಂಗೇಜ್ಮೆಂಟ್ ಮಿಸ್ ಮಾಡ್ತಿರ್ಲಿಲ್ಲ. ಕೋತಿ ನೋಡು, ಈ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಈ ಕತೆ ಎಲ್ಲ ಯಾವ್ದಾದ್ರು ಮ್ಯಾಗ್ಝಿನ್ ಅವ್ರ ಹತ್ರ ಹೇಳು, ಚೆನ್ನಾಗಿ ಪಬ್ಲಿಷ್ ಮಾಡ್ತಾರೆ ಕತೆ. ಬಂದವರೆಲ್ಲ ಕಾವೇರಿಯಲ್ಲಿ ಅಂತ ಕೇಳೋರೇ ಆಗೋದ್ರು. ನನಗೂ ಸಿಟ್ಟು ಬಂದು ಕಾವೇರಿ ನದಿ ತರ ತಮಿಳ್ನಾಡಿಗೆ ಹರ್ಕೊಂಡು ಹೋದ್ಲು ಅಂತ ಹೇಳ್ದೆ. ನಿನ್ಗೆ ಎಷ್ಟು ಕೊಬ್ಬು ತಾನೆ, ಅಷ್ಟು ಸತಿ ಫೋನ್ ಮಾಡಿದ್ದೀನಿ, ಬರೋದಿಕ್ಕಾಗಲ್ವೇನೆ? ಅಂತ ಗನಂದರಿ ಕೆಲಸ ಏನಿತ್ತು? ಅಯ್ಯೋ ಶ್ರುತಿ, ಏನಾಯ್ತಮ್ಮ? ಏನಾಯ್ತು ಗೊಂಬೆ? ಹೇಳ್ದೆ ಬಾ. ಸ್ವಲ್ಪ ತಣ್ಣಗಾಯ್ತಾ? ಗೊಂಬೆ, ನೀನ್ ಯಾಕೆ ಅಡ್ಗೆ ಮನೆಗೆ ಬಂದೆ? ನೀನನ್ನ ಅಡ್ಗೆ ಮನೆಗೆ ಕಳ್ಸಿದ್ಯಾರು? ಚಿಕ್ಕಿ, ಅತ್ತೆ ಕಷಾಯ ಮಾಡ್ಕೊಂಡು ಬರೋಣ ಅಂತ ಬಂದೆ. ನನ್ನ ಫ್ರೆಂಡ್ ಕಾವೇರಿ ಹತ್ರ ಮಾತಾಡ್ತಾ ಹೀಗಾಗೋಯ್ತು. ರಾಮು ಬರೋ ತನಕ ಕಾಯೋಕ್ಕಾಗ್ಲಿಲ್ವಾ? ರಾಮು ಇರೋದೇ ಅಡ್ಗೆ ಕೆಲಸ ಮಾಡೋಕ್ತಾನೆ. ಅತ್ಗೆ, ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡ್ವಾ? ಕಷಾಯ ಮಾಡಕ್ ಇವಳಿಗೆ ಯಾಕೆ ಹೇಳಿದ್ರಿ? ಏನಾಯ್ತಮ್ಮ? ಉರಿತಿದೆ. ಕೈ ಸುಟ್ಕೊಂಡಿದ್ದಾಳಮ್ಮ. ಏನಾಯ್ತು ಅಂತ ನಾನು ಗಾಬರಿ ಬಿದ್ಬಿಟ್ನಲ್ಲ. ಕುಮ್ದ, ಹೋಗಮ್ಮ ಜೇನುತುಪ್ಪ ತಗೊಂಬ. ರಾಮು ಬರೋವರೆಗೂ ಕಾಯಕ್ಕಾಗ್ಲಿಲ್ವಾ? ಅವ್ನು ಬಂದ್ಮೇಲೆ ಮಾಡ್ಕೊಡ್ತಿದ್ನಪ್ಪ. ಇಡಿ. ಅತ್ತೆ ಮಾವ, ಉತ್ತಬೇಡಿ, ಉರಿತಿದೆ. ಆಯ್ತಾಯ್ತು. ಸ್ವಲ್ಪ ದಾರಿ ಬಿಡಿ, ಒರೆಸ್ಬಿಡ್ತೀನಿ. ಯಾರು ಜಾರ್ ಬಿಡ್ತಾರೆ ಇಲ್ಲಾಂದ್ರೆ. ಪಾರ್ವತಿ, ನನ್ನ ಕೋಪ ತರಿಸ್ಬೇಡ, ಹೋಗಿ ಮಲಕ್ಕೋ, ಆಯಾಸ ಮಾಡ್ಕೋಬೇಡ. ರಾಮು ಬಂದು ಎಲ್ಲ ನೋಡ್ಕೋತಾನೆ. ನಿನಗೆ ಉರಿ ಹೇಗಿದೆ ಮಗಳೇ? ಕಮ್ಮಿ ಆಗ್ತಾ ಇದೆಯಾ? ಒಂದ್ ಸ್ವಲ್ಪ ಹೋಗಿ ರೆಸ್ಟ್ ತಗೊಳಕ್ ಹೇಳಿದ್ರಲ್ಲ, ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನಾವು ನೋಡ್ಕೊಳ್ತೀವಿ. ಬಾ. ನಡಿ.